ಓ ಹನುಮಫಲ, ರಾಮಫಲ, ಸೀತಾಫಲ, ರಾಮಫಲ, ಲಕ್ಷ್ಮಣ ಸೀತಾಫಲ. ಫಲ. ಇಲ್ಲಿ ನೋಡಿ, ಇದು ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ. ಕ್ಯಾನ್ಸರ್ಗೆ ತುಂಬಾ ಇದು ಉಪಯುಕ್ತವಾದಂತಹ ಅಷ್ಟೇ, ಹಣ್ಣಿದು. ಮತ್ತೆ ಇದು ಅಷ್ಟೇ. ತುಂಬಾನೇ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಇದಕ್ಕೆ. ರೈತರು ಯಾರು ಬೇಕಾದ್ರೂ ಬೆಳಿಬಹುದು ಇದನ್ನ. ಲಕ್ಷ್ಮಣ ಫಲನ ತುಂಬಾನೇ ಅನುಕೂಲ ಇದೆ. ಹೌದು. ಇದು ಎಕ್ಸಾಟಿಕ್ ಫ್ರೂಟ್, ಇದು ಮಿರಾಕಲ್. ಹಾ, ಇದನ್ನ ನೀವು ಈ ಹಣ್ಣನ್ನ ಒಂದು ಫ್ರೂಟ್ ಹೆಸರೇ ಮಿರಾಕಲ್. ಹೌದು, ನೀವೇನ ಖಾರ ಪಾರ ತಿಂದು ಮಿರಾಕಲ್ ಫ್ರೂಟ್ ಅಂತ ಸ್ನೇಹಿತರೆ. ಏನ್ ಮೇಡಮ್, ಇದು ಖಾರ ಏನನ್ನ ತಿಂದಾದ್ಮೇಲೆ ಇದನ್ನ ಒಂದ್ ಹಣ್ಣ ನೀವು ತಿನ್ಬಿಟ್ಟು ಮಿನಿಮಮ್ ಒಂದು 20 ರಿಂದ 25 ನಿಮಿಷ ಬಾಯೆಲ್ಲ ಒಂಥರ ಸ್ವೀಟೇ ಇರ್ತದೆ. ಸ್ವೀಟೇ ಇರುತ್ತೆ. ಅದಕ್ಕೆ ಎಷ್ಟೇ ಖಾರ ಮಿರಾಕಲ್. ತಿಂದ್ರೂ ಈ ಹಣ್ಣು ತಿಂದ್ರೆ ಸ್ವೀಟ್ ಆಗ್ಬಿಡುತ್ತೆ. ಅದಕ್ಕೇನೆ ಮಿರಾಕಲ್ ಅಂತ ಅಂದಿರೋದು. ಮಿರಾಕಲ್ ಫ್ರೂಟ್. ವಾವ್. ಮಿಯಾಜಾಕಿ ಮ್ಯಾಂಗೋ. ಇಲ್ಲಿ 3 ಗಿಡ ಇದೆ, 1 ಗಿಡ ಇಲ್ಲಿ ಇಟ್ಟಿದ್ದಾರೆ ಬೇರೆದು. ಇದು ಮಿಯಾಜಾಕಿ ಪೂರ್ತಿ. ಇದು ಎಷ್ಟು ಸರ್? ಇದು 1 kg ಎಷ್ಟು ಇದು? ಮೇಡಮ್ ಇದು ಮಾರ್ಕೆಟ್ ರೇಟ್ ಬಂದು 2 lakh. ಆನ್ಲೈನ್ ಗೂಗಲ್ ಅಲ್ಲಿ ನೀವೇ ಹೊಡೆದು ನೋಡಿ, 2 lakh ಸಮಥಿಂಗ್ ಇದೆ ಇದು. ಹೌದಾ? ಇದು ಜಬುಟಿ ಕಾಬಾ. ಇದು ಕೂಡ ಚೈನೀಸ್ ತಳಿನೇ. ಹೌದು, ಚೈನೀಸ್ ತಳಿ. ಆಮೇಲೆ ಅದು ಜಪಾನೀಸ್ ಗೋವಾ. ಒಂದು ಸೀಡ್ ಇರಲ್ಲ ಅದರಲ್ಲಿ. ಅದು ಗೋವಾ. ರೆಡ್ ಡೈಮಂಡ್ ಗೋವಾ. ಅದು ಜಪಾನೀಸ್. ಸರ್, ಇದೆಲ್ಲ ಸಿಗ್ತಾ ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಫ್ರೂಟ್ ಹೌದು ಮೇಡಮ್, ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ನಾವೇ ಗಿಡ ಕೊಟ್ಟಿದೀವಿ. ಅವೆಲ್ಲ ಜನ ತಿನ್ಲಿಕ್ಕೆ ಸಿಗ್ತಾ ಇದೆಯಾ? ತಿನ್ಲಿಕ್ಕೆ ಸಿಗ್ತಾ ಇದೆ. ಸೇಲ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. 45,000 ಪ್ಲಾಂಟ್ ಇದು ಸೇಲ್ ಆಗೋಗಿದೆ. ಇದು 45,000 ಇದು ಪ್ಲಾಂಟ್? ಹೌದು, ಸೇಲ್ ಮಾಡ್ಬಿಟ್ಟಿದೀವಿ. ಆಮೇಲೆ ಇದು ಅಂದ್ರೆ ಏನ್ ಸರ್, ಇದು 45,000 ಅಂತ ಹೇಳ್ತಿದ್ರ? ಏನು ಸ್ಪೆಷಲ್ ಏನಿದ್ರದ್ದು? ಸ್ಪೆಷಲ್ ಮೇಡಮ್, ಇದು ಬಂದು ಕೆಜಿ ಬರೀ 100 ಗ್ರಾಮ್ ಒಂದೇ 800 rupees ಇದೆ. 100 ಗ್ರಾಮ್ 800 rupees ಇದು. ಒಂದು ಕಾಯಿ 4 kg weight ಬರುತ್ತೆ. ಹೌದು, 4 kg ಬರುತ್ತೆ. ಆಮೇಲೆ ಇದ್ರ ಹೆಸರೇ 4 kg ಮ್ಯಾಂಗೋ. ಹೌದು, ಅದೊಂದು 4 kg ಮ್ಯಾಂಗೋ ಅದು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ನರ್ಸರಿನಲ್ಲಿ ಯಾವ ರೀತಿಯಾದಂತಹ ಗಿಡಗಳು ಸಿಗುತ್ತೆ? ಮೇಡಮ್, ನಮ್ಮ ಹತ್ರ ಎಲ್ಲಾ ತರ ಫ್ರೂಟ್ಸ್ ವೆರೈಟಿ, ಎಕ್ಸಾಟಿಕ್ ಫ್ರೂಟ್ ಎಲ್ಲಾ ತರ ಸಿಗುತ್ತೆ. ಎಲ್ಲಾ ತರ ಫ್ರೂಟ್ಸ್. ಇವಾಗ ನಾರ್ಮಲ್ ಆಗಿರೋ ಫ್ರೂಟ್ಸ್ ಗಿಂತಾನು ವಿಭಿನ್ನವಾದಂತಹ ವೆರೈಟೀಸ್ ಇಲ್ಲಿ ಸಿಗುತ್ತೆ. ಯಾವ್ಯಾವ ಸಿಗುತ್ತೆ ಸರ್? ಹೇಳ್ತಾ ಹೋಗಿ. ತುಂಬಾ ವೆರೈಟೀಸ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಮೇಡಮ್, ಇಲ್ಲಿ ಎಲ್ಲೂ ಇಲ್ಲ. 4 kg ಮ್ಯಾಂಗೋ ಅಂತ ಇದೆ. 4 kg ಮ್ಯಾಂಗೋ ನೋಡಿ. ಇದು ಏನಿದು? 4 kg ಮ್ಯಾಂಗೋ. ಏನಂದ್ರೆ ಒಂದು ಕಾಯಿ 4 kg weight ಬರುತ್ತೆ. ಹೌದು, 4 kg ಬರುತ್ತೆ. ಇದು ಸರಿ ಸರ್, ಆಯ್ತು. ಆಮೇಲೆ ಇದ್ರ ಹೆಸರೇ 4 kg ಮ್ಯಾಂಗೋ. ಹೌದು, ಅದೊಂದು 4 kg ಮ್ಯಾಂಗೋ ಅದು. ಸರಿ. ಇದು ಸರ್ ಎಷ್ಟು ವರ್ಷಕ್ಕೆ ಇಳುವರಿ ಕೊಡುತ್ತೆ? 3 years ಗೆ ಬರ್ತದೆ. 3 ವರ್ಷಕ್ಕೆ ಇಳುವರಿ ಬರುತ್ತೆ. ಇವಾಗ 2 years ಪ್ಲಾಂಟ್ ಇದು. ಇನ್ನು 1 year ಅಲ್ಲಿ ಬರ್ತದೆ ಗ್ರಾಫ್ಟೆಡ್ ಆಗಿರೋದು. ಸರಿ ಸರಿ, ಓಕೆ ಸರ್, ಆಯ್ತು. ಮತ್ತೆ ಮ್ಯಾಂಗೋಸ್ ಇನ್ನು ಎಷ್ಟು ವೆರೈಟೀಸ್ ಇದೆ? ಮ್ಯಾಂಗೋಸ್ ಅಲ್ಲಿ ಒಂದು ಕರೆಕ್ಟ್ ಆಗಿ ಒಂದು 15 ವೆರೈಟಿ ಇದೆ. ಇದು ಸ್ವೀಟ್ ಆರೆಂಜ್. ಇದು ಸ್ವೀಟ್ ಆರೆಂಜ್. ಹೌದು. ಸ್ವೀಟ್ ಆರೆಂಜ್ ಕೂಡ ಸಿಗ್ತಾ ಇದೆ ಈ ಕೃಷಿ ಮೇಳದಲ್ಲಿ. ಹೌದು, ಸ್ವೀಟ್ ಆರೆಂಜ್ ಸಿಗ್ತಿದೆ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಇದು ಸ್ವೀಟ್ ಆರೆಂಜ್? ಈ ತರ ಬರುತ್ತೆ. ಸ್ವೀಟ್ ಆರೆಂಜ್ ಇದು. ಇದು ಹಂಟೆಕಾಯಿ, ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ. ಇದು ಹಂಟೆಕಾಯಿ ಗಿಡ. ಹೌದು, ಇದು ಹಂಟೆಕಾಯಿ ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ. ಇದು ಬಂದು ಪೀಚು ಅಂತ. ಅದೇ ಮರ್ಸೆಪ್ ತರ ಬರ್ತದಲ್ಲ, ಆಪಲ್ ನೋಡಿ ಈ ತರ. ಪ್ಲಮ್. ಓಕೆ, ಇದು ನೋಡಿದೀನಿ. ಇದು ಆಮೇಲೆ ಇನ್ನೊಂದಿದೆ, ಇದು ವಿಯೆಟ್ನಾಂ ಅರ್ಲಿ. ಇದ್ರಲ್ಲಿ ಬಂದು ಅವಾಗ ಕಾಯೆಲ್ಲ ಇದೆ ನೋಡಿ, ಫ್ಲವರಿಂಗು. ಇದು ವಿಯೆಟ್ನಾಂ ಅರ್ಲಿ ಅಂತ. ಇದು ಫ್ಲವರಿಂಗ್ ಇದೆ. ಬೇಗ 2 ವರ್ಷಕ್ಕೆ ಕಾಯಿ ಬಿಡುತ್ತೆ. ಎಲ್ಲದರಲ್ಲೂ ಫ್ಲವರಿಂಗ್ ಇದೆ ಇದು. ಆಮೇಲೆ ಇದು ಮ್ಯಾಂಗೋಸ್ಟಿನ್. ಇದು ಒಂದು 6 to 7 years ಬರ್ತದೆ. ಇದು ಅವಾಗ ಇದೆಲ್ಲ ಚೈನಾ ಫ್ರೂಟ್ ಅಲ್ವಾ ಇದೆಲ್ಲ? ಹೌದು ಮೇಡಮ್, ಹೌದು. ಚೈನಾ ಅವರ ತಳಿ ಇದು. ಪರವಾಗಿಲ್ಲ, ನಮ್ಮ ಇಂಡಿಯಾಗೋದವರು ಯಾರಿಗೂ ಯಾವ್ದು ಮೇಡಮ್, ಇದು ನಮ್ಮ ಇಂಡಿಯಾ ಅನ್ನೋದೇನಿಲ್ಲ ಮೇಡಮ್. ಇದು ನಮ್ಮ ವೆದರ್ ಅಲ್ಲಿ ಅಡಕೆ, ತೆಂಗು ಇದರಲ್ಲಿ ಕೃಷಿ ಅಡಕೆ ಇದರಲ್ಲಿ ಇದನ್ನ ಹಾಕ್ಬೋದು. ಅಡಕೆ ತೆಂಗು ಮಿಶ್ರ ಬೆಳೆ ತರ ಹಾಕ್ಬೋದು. ಅಡಕೆ ಮಧ್ಯದಲ್ಲಿ ಇದನ್ನೆಲ್ಲ ಹಾಕೊಂಡು ಹೋಗ್ಬೋದು. ಸರ್, ಇದು ಇಳುವರಿ ಕೊಡೋದು? ಮೇಡಮ್, ಇದು ಒಂದು 6 years ಬರುತ್ತೆ. ಇದಕ್ಕೆಲ್ಲ ಮಾರ್ಕೆಟ್ ರೇಟ್ ಹೆಂಗಿದೆ? ಮಾರ್ಕೆಟ್ ರೇಟ್ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಫ್ರೂಟ್ ಎಲ್ಲ ಕೆಜಿ ಎಲ್ಲ ಕೆಜಿ ಬಂದು 1500 700. 1500. ಹೌದು. ಓಹೋ, ಮ್ಯಾಂಗೋಸ್ಟಿನ್ ನೋಡಿ, ಎಲೆನೂ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು. ಆಮೇಲೆ ಇದು ಮಲ್ಲಿಕಾ ಮಾವು. ಮ್ಯಾಂಗೋಸ್ಟಿನ್. ಓಕೆ. ಸರ್, ಇದು ಮಲ್ಲಿಕಾ. ಇದು ಓಕೆ, ಇದು ಗೊತ್ತಿದೆ. ಇದು ಸ್ಟಾರ್ ಫ್ರೂಟ್. ಇದರಲ್ಲೇ ಕಾಯಿ ಬಂದಿದೆ ಎಲ್ಲ. ತುಂಬಾ ಕಾಯಿ ಬಿಡುತ್ತಲ್ವಾ ಸರ್ ಇದು ಸ್ಟಾರ್ ಫ್ರೂಟ್? ಹೌದು, ಇದರಲ್ಲಿ ಕಾಯಿ ಇದೆ. ಮತ್ತೆ ಸಪೋಟದಲ್ಲೂ ಕಾಯಿ ಇದಾವೆ. ಸಪೋಟ ಎಲ್ಲ ಬೆಟ್ಟದಲ್ಲಿ. ಬೆಟ್ಟದಲ್ಲಿ. ಈ ಸಪೋಟ ಏನು ಇದು ನಾರ್ಮಲ್ ಇಲ್ಲ ಏನಾದ್ರೂ ಬೇರೆ ವೆರೈಟಿ ಜಾತಿನ? ಇದು ಬಂದು ಕ್ರಿಕೆಟ್ ಬಾಲ್. ಹೌದು, ದಪ್ಪ ಕಾಯಿ ಬರೋದು. ಜಾತಿ ಮುಂದೆ ಇದಾವೆ, ಇನ್ನ ತೋರಿಸ್ತೀನಿ. ಅದು ಬಂದು ಕಲಾಪತಿ, ಉದ್ದ ಕಾಯಿ ಬರ್ತದೆ. ಇದು ಕಲಾಪತಿ ಇದೆ. ಇದೇನ್ ಗಿಡ ಸರ್ ಇದು? ಮೇಡಮ್, ಇದು ವಾಟರ್ ಆಪಲ್, ಮಲೈನ್ ಆಪಲ್ ಅಂತ. ವಾಟರ್ ಆಪಲ್ ಅಲ್ಲೇ ಫಸ್ಟ್ ವೆರೈಟಿ ಮಲೈನ್ ಆಪಲ್. ಫುಲ್ ಪಿಂಕ್ ಬರೋದು. ಇದು ತಿಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಗಿಡನ. ಇದು ಹನುಮಫಲ. ಹನುಮಫಲ. ಹೌದು,
ಓ ಹನುಮಫಲ, ರಾಮಫಲ, ಸೀತಾಫಲ, ರಾಮಫಲ, ಲಕ್ಷ್ಮಣ ಸೀತಾಫಲ. ಫಲ. ಇಲ್ಲಿ ನೋಡಿ, ಇದು ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ, ಕ್ಯಾನ್ಸರ್ಗೆ ತುಂಬಾ ಹೌದು ಮೇಡಮ್, ಇದು ಉಪಯುಕ್ತವಾದಂತಹ ಅಷ್ಟೇ. ಹಣ್ಣಿದು. ಮತ್ತೆ ಇದು ಅಷ್ಟೇ. ತುಂಬಾನೇ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಇದಕ್ಕೆ. ಹೌದು. ರೈತರು ಯಾರು ಬೇಕಾದ್ರೂ ಬೆಳಿಬಹುದು ಇದನ್ನ. ಹೌದು, ಲಕ್ಷ್ಮಣ ಫಲನ. ತುಂಬಾನೇ ಅನುಕೂಲ ಇದೆ. ಹೌದು, ಲಕ್ಷ್ಮಣ ಫಲ ಕ್ಯಾನ್ಸರ್. ಮತ್ತೆ ಇದು ಅಷ್ಟೇ, ಹನುಮಫಲನು ಅದೇ ತರ ಬರ್ತದೆ. ಹನುಮಫಲ, ಹನುಮಫಲ ನಾನು ಅದು ಸ್ವಲ್ಪ ರೆಡ್ ತರ ಬರುತ್ತೆ. ಹೌದು, ರೆಡ್ ತರ. ಸೀತಾಫಲನು ರೆಡ್ಡೇ ಬರ್ತದೆ, ಹನುಮಫಲನು ರೆಡ್ಡೆ. ಆಮೇಲೆ ಅದ್ ಬಿಟ್ರೆ ಇದು ಚಕ್ಕೋತ ಇದೆ, ದೇವನಹಳ್ಳಿದು. ಇದು ದೇವನಹಳ್ಳಿ ವೆರೈಟಿನಾ? ಹೌದು, ವೆರೈಟಿ ಅದೇ ದೇವನಹಳ್ಳಿ ವೆರೈಟಿ ಅಂತ. ಮೇಡಮ್, ಅದು ಇದು ಒಳಗಡೆ ಎಲ್ಲ ಗ್ರೀನ್ ಇದೆ, ಒಳಗಡೆ ಮಾತ್ರ ಕೆಂಪಗಿರುತ್ತೆ ಇದು ಚಕ್ಕೋತ, ಅದಿದು. ಆಮೇಲೆ ಇದು ಎಕ್ಸಾಟಿಕ್ ಫ್ರೂಟ್, ಇದು ಮಿರಾಕಲ್. ಇದನ್ನ ನೀವು ಈ ಹಣ್ಣನ್ನ ಒಂದು ಹೌದು, ನೀವೇನ ಖಾರ ಪಾರ ತಿಂದು ಮಿರಾಕಲ್ ಫ್ರೂಟ್ ಅಂತ ಸ್ನೇಹಿತರೆ. ಏನ್ ಮೇಡಮ್, ಇದು ಖಾರ ಏನನ್ನ ತಿಂದಾದ್ಮೇಲೆ ಇದನ್ನ ಒಂದ್ ಹಣ್ಣ ನೀವು ತಿನ್ಬಿಟ್ಟು ಮಿನಿಮಮ್ ಒಂದು 20-25 ನಿಮಿಷ ಬಾಯೆಲ್ಲ ಒಂಥರ ಸ್ವೀಟೇ ಇರ್ತದೆ. ಸ್ವೀಟೇ ಇರುತ್ತೆ. ಅದಕ್ಕೆ ಎಷ್ಟೇ ಖಾರ ತಿಂದ್ರೂನು ಈ ಹಣ್ಣು ತಿಂದ್ರೆ ಸ್ವೀಟ್ ಆಗ್ಬಿಡುತ್ತೆ. ಅದಕ್ಕೇನೆ ಮಿರಾಕಲ್ ಅಂತ. ಮಿರಾಕಲ್ ಫ್ರೂಟ್, ವಾವ್, ಸೂಪರ್ ಆಗಿದೆ. ಇದ್ರಲ್ಲೂ ಫ್ಲವರಿಂಗ್. ಸರ್, ಇದು ಹಣ್ಣು ಇವಾಗ ಸಿಗ್ತಾ ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಸಿಗ್ತಾ ಇದೆಯಾ? ಫ್ಲವರಿಂಗ್ ಎಲ್ಲ ಆಗಿದೆ. ಫ್ಲವರಿಂಗ್ ಎಲ್ಲ ಆಗಿದೆ. ಇದು ಇವೆಲ್ಲ ಫ್ಲವರಿಂಗ್ ಮೊಗ್ಗು ಆಗ್ತಾ ಇದೆ. ಇದು ಮೊಗ್ಗು ಫ್ಲವರಿಂಗ್ ಎಲ್ಲ. ಇದು ಸಿಗುತ್ತಾ ಸರ್? ಇದು ಸಾಮಾನ್ಯವಾಗಿ ಎಲ್ಲಿ ಸಿಗುತ್ತೆ ಹೇಳಿ? ಮೇಡಮ್, ಸಾಮಾನ್ಯವಾಗಿ ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಕೆಟ್ ಅಲ್ಲೇ ಸಿಗೋದು. ಮಾರ್ಕೆಟ್ ಅಲ್ಲೇ ಸಿಗೋದು. ಇನ್ನು ಫ್ರೂಟ್ ಮಾರ್ಕೆಟ್ ಸ್ಥಳೀಯವಾಗಿ ಹಾಪ್ಕಾಮ್ಸ್ ಅಲ್ಲಿ ಇನ್ನೂ ಬಂದಿಲ್ಲ. ಹೌದು, ಇನ್ನ ಬಂದಿಲ್ಲ. ಅದು ಎಲೆಕ್ಟ್ರಾನಿಕ್ ಫ್ರೂಟ್ ಮಾರ್ಕೆಟ್ ಗೆ ಬರ್ತಾ ಇದೆ. ಆಮೇಲೆ ಇದು ರೆಡ್ ಆಮ್ಲಾ. ಇದು ರೆಡ್ ಆಮ್ಲಾ. ಹೌದು, ಓ, ಆಮ್ಲಾ, ಹಸಿರು ಆಮ್ಲಾ ನೋಡಿದೀವಿ ಎಲ್ಲೋದು. ಇದು ಒಂದು ರೆಡ್ ಆಮ್ಲಾ. ಇದ್ರದ್ದು ಏನು ಸ್ಪೆಷಾಲಿಟಿ? ಅದಕ್ಕಿಂತ ಇದು ಜಾಸ್ತಿ ಸ್ವಲ್ಪ ಪ್ರೋಟೀನ್ಸ್ ಮತ್ತೆ ಇದೆಲ್ಲ ಸಿಗುತ್ತೆ ಇದರಲ್ಲಿ. ವಿಟಮಿನ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ವಿಟಮಿನ್, ಪ್ರೋಟೀನ್ ಎಲ್ಲ ಇದರಲ್ಲಿ ಸಿಗುತ್ತೆ. ಅಂದ್ರೆ ಕಟ್ ಮಾಡಿದ್ರೆ ಅದರಲ್ಲಿ ಲಿಕ್ವಿಡ್ ಎಲ್ಲ ರೆಡ್ ತರಾನೇ ಬರುತ್ತೆ. ಹೌದು, ಲಿಕ್ವಿಡ್ ಎಲ್ಲ ರೆಡ್. ರೆಡ್ ಆಮ್ಲಾ ಎಲೆನೂ ನೋಡಿ ರೆಡ್ ಇರೋದು, ರೆಡ್ ಇದೆ. ಕಾಯಿನೂ ರೆಡ್ ಬರೋದು, ಅದರೊಳಗೆ ಸೀಡು ರೆಡ್ ಬರೋದು, ರೆಡ್ ಬರುತ್ತೆ. ಆಮೇಲೆ ಇದು ವೈಟ್ ನೇರಳೆ. ಇದು ಬಿಳಿ ನೇರಳೆ. ಬಿಳಿ ನೇರಳೆ. ಬಿಳಿ ನೇರಳೆ, ವಾವ್. ಫುಲ್ಲು ಬಿಳಿ ನೇರಳೆ ಇದೇ ತರ ಬರ್ತದೆ. ಇದು ಶುಗರ್ಗೆ ತುಂಬಾ ಒಳ್ಳೇದು. ಶುಗರ್ ಅವ್ರಿಗೆಲ್ಲ ಇವೆಲ್ಲ. ಇದು ಮತ್ತೆ ವಾಟರ್ ಆಪಲ್ ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ಮಾಮೂಲಿ ನೇರಳೆ ಇದೆಯಲ್ಲ, ಅದಕ್ಕೆ ಇದಕ್ಕೆ ಏನು ಡಿಫರೆನ್ಸ್? ವಿಟಮಿನ್ ಏನಿಲ್ಲ ಮೇಡಮ್, ಕಲರ್ ಅಷ್ಟೇ ಚೇಂಜ್ ಅಷ್ಟೇ. ಹೌದು, ಇನ್ನೆಲ್ಲ ಅದ್ರಲ್ಲಿ ಏನ್ ಪ್ರೋಟೀನ್ಸ್ ಇರುತ್ತೋ, ವಿಟಮಿನ್ಸ್ ಇರುತ್ತೋ ಎಲ್ಲ ಇದ್ರಲ್ಲೂ ಸೇಮ್. ಆಮೇಲೆ ಇದು ಥೈಲ್ಯಾಂಡ್ ಮ್ಯಾಂಗೋ. ಅದು ಥೈಲ್ಯಾಂಡ್ ಮ್ಯಾಂಗೋ ಕೇಳಿದೀನಿ ಸರ್. ಇದು ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಅಂತ ಕೇಳಿದೀನಿ. ಥೈಲ್ಯಾಂಡ್ ಮ್ಯಾಂಗೋ ಇದೆಲ್ಲ 1 kg ಎಷ್ಟಿರುತ್ತೆ ಸರ್ ಇದು ಕಾಸ್ಟ್? ಮೇಡಮ್, ಅದು ಕೆಜಿ ಬಂದು 700 ರೂಪಾಯಿ ಇದೆ. 700 ರೂಪಾಯಿ. ಕೇಳಿದೀನಿ ನಾನು. ಇದೆಲ್ಲ ಎಷ್ಟು ವರ್ಷಕ್ಕೆ ಇಳುವರಿ ಕೊಡುವಂತದ್ದು ಇದೆಲ್ಲಾನು? ಯಾವ್ದು ಮೇಡಮ್? ಇದು ಮೇಡಮ್ ಎಲ್ಲ 3 ಇಯರ್ಸ್ ಗ್ರಾಫ್ಟೆಡ್ ಆಗಿರೋ ಗಿಡ. ಗ್ರಾಫ್ಟೆಡ್ ಗಿಡ ಇದೆಲ್ಲ 3 ವರ್ಷಕ್ಕೆ ಇದು ಇಳುವರಿ ಕೊಡುತ್ತೆ. ಹೌದು, ಇದು ಬಂದು ಮಿರಾಕಲ್ ಫ್ರೂಟ್, ಮಿಲ್ಕ್ ಫ್ರೂಟ್. ಇದು ಮಿಲ್ಕ್ ಫ್ರೂಟ್. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಜಮೈಕನ್ ಸ್ಟಾರ್ ಅಂತ ಇದೆ. ಅದೇನೇನೆ ಜಮೈಕನ್ ಸ್ಟಾರ್ ಅಂತ ಇರುತ್ತೆ. ಅದು ಬಂದು ಇದಿಷ್ಟು ವೆರೈಟೀಸ್ ಡಿಫರೆಂಟ್ ಆಗಿದೆ. ಎಲ್ಲ ಚೈನೀಸ್ ತಳಿ ಅನ್ಸುತ್ತೆ. ಹೌದೌದು, ಚೆನ್ನಾಗಿದೆ. 2 ಕಲರ್. ಆ ಫ್ರೂಟ್ ಬಂದಿರೋ ನಮ್ಮ ಇದರಲ್ಲಿ ಫ್ರೂಟ್ ಬಂದಿರೋ ಫೋಟೋನು ಇದೆ ನಮ್ಮಲ್ಲಿ. ಮಿಲ್ಕ್ ಕಂಟೆಂಟ್ ತರಾನಾ ಹೇಗೆ? ಹೌದು, ಮಿಲ್ಕ್ ಕಂಟೆಂಟ್ ತರ. ಅಂದ್ರೆ ಈ ಮ್ಯಾಂಗೋಸ್ಟಿನ್ ಅವೆಲ್ಲ ಇದೆಯಲ್ಲ, ಇವೆಲ್ಲ ಎಕ್ಸಾಟಿಕ್ ಫ್ರೂಟ್ ಅನ್ನೋದು ಅದಕ್ಕೆ ಇದನ್ನ. ಬೇರೆ ಕಡೆಯಿಂದ ಬಂದು ನಮ್ ಕಡೆ ಗಿಡ ಆಗಿ ಪ್ಲಾಂಟ್ ಫ್ರೂಟ್ ಬಿಟ್ಟಾದ್ಮೇಲೆ ಗ್ರಾಫ್ಟೆಡ್ ಆಗಿದೆ. ನಾನು ಇದು ಫಸ್ಟ್ ನೋಡಿದ ತಕ್ಷಣ ಏನೋ ಒಣಗಿದ್ಯಾ ಅಂತ ಅನ್ಸ್ಬಿಡ್ತು. ನೋಡಿ, ಇಲ್ಲಿ ಒಂದ್ ಕಲರ್, ಮುಂದೆ ಒಂದ್ ಕಲರ್. ಅದೇ ಮೇಡಮ್, ಎಲೆ ಮಿಲ್ಕ್ ಇದೇ ತರ ಇರೋದು. ಮತ್ತೆ ಇದು ಮರ್ಸೇಬಲ್ ವೆರೈಟಿ. ಇದು ಮರಸೇಬು. ಮರ್ಸೇಬಲ್ಲಿ ಇದೆ ಒಂದು ಇದು ಬೇರೆ ವೆರೈಟಿ. ಪೀಚ್ ಇದು. ಅದು ಪ್ಲಮ್. ಅದು ನೋಡಿ, ಕೆಲವೊಂದು ಹಣ್ಣುಗಳು ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಇದೇನ್ ಹೇಳಿದ್ರಿ ನೀವು ಕನ್ನಡದಲ್ಲಿ? ಇದು ಪೀಚ್, ಮರಸೇಬ್ ತರ ಬರೋದು. ಮರಸೇಬು ತರ ಅದ್ರ ಜಾತಿ ಇದೆ. ಹೌದು. ಆಮೇಲೆ ಸರ್, ಇದು ಎಳಸೆ ಹಣ್ಣು ತರ ಇದೆ. ಇದು ಮೇಡಮ್, ಇದು ರೆಡ್ ಆಪಲ್. ನಮ್ ಕಡೆ ಎಲ್ಲ ಬೇರ್ ಆಪಲ್ ಅಂತೀವಿ. ಇದು ರೆಡ್ ಬರುತ್ತೆ, ಮತ್ತೆ ಗ್ರೀನ್ ಮುಂದೆ ಇದೆ. ತೋರಿಸ್ತೀನಿ ಅದನ್ನು. ಇದು ಮಿಯಾಜಾಕಿ. ಮಿಯಾಜಾಕಿ ಮ್ಯಾಂಗೋ. ಇಲ್ಲಿ 3 ಗಿಡ ಇದೆ. ಒಂದು ಗಿಡ ಇಲ್ಲಿ ಇಟ್ಟಿದ್ದಾರೆ ಬೇರೆದು. ಇದು ಮಿಯಾಜಾಕಿ ಪೂರ್ತಿ. ಇದು ಎಷ್ಟು ಸರ್? ಇದು 1 kg ಎಷ್ಟು? ಮೇಡಮ್, ಇದು ಮಾರ್ಕೆಟ್ ರೇಟ್ ಬಂದು 2 lakh. ಆನ್ಲೈನ್ ಗೂಗಲ್ ಅಲ್ಲಿ ನೀವೇ ಹೊಡೆದು ನೋಡಿ, 2 lakh ಸಮಥಿಂಗ್ ಇದೆ ಇದು. ಹೌದಾ? ಅದೇ ಕೇಳಿದೀನಿ ನಾನು. ಇದು ಮಿಯಾಜಾಕಿನೇ. ಆಮೇಲೆ ಇದು ನಂಬರ್ 1 ಜಾಕ್ ಇದೆ, J33 ಅಂತ. J33 ಏನಿದು? ಇದು ಸ್ಪೆಷಾಲಿಟಿ ಏನಿದ್ರು ಇದ್ರದ್ದು? ಮೇಡಮ್, ಸ್ಪೆಷಾಲಿಟಿ ಏನಿಲ್ಲ, ಒಂಚೂರು ಸಾಲೆ ಬರಲ್ಲ. ಇಲ್ಲಿದೆ ನೋಡಿ ಪಿಕ್ಚರ್, ಅದೇ ತರ ಸಾಲೆ ಏನಿರಲ್ಲ, ಪೂರ್ತಿ ಅಲ್ಸೆ ಇರ್ತದೆ. ಸಾಲೆ ಅಂದ್ರೆ ಅದೇ ಒಂಥರ ನಾರ್ ತರ. ಮತ್ತೆ ಇದು ಏನು ಹಾಲು? ಹೌದು, ಹಾಲು ಇದ್ದೇ ಇರುತ್ತೆ. ಇದು ಸೆಂಟ್ರಲ್ ಹಾಲು ಇದ್ದೇ ಇರ್ತದೆ. ಇದ್ರಲ್ಲಿ ಸಾಲೆ ಏನಿರಲ್ಲ. ನಾರು ಸುತ್ತು ನಾರು ಇರುತ್ತಲ್ಲ, ನಾರಿರಲ್ಲ. ನಾರಿರಲ್ಲ, ಪೂರ್ತಿ ಅಲ್ಸೆ ಇರುತ್ತೆ. ನಾರ್ ಇಲ್ದೆ ಇರೋದು ಬರೀ ತೊಳೆಗ್ಲೇ ಸಿಗುತ್ತೆ ಇದ್ರಲ್ಲಿ ನಮ್ಗೆ.
ಇದ್ರಲ್ಲೆಲ್ಲ ಏನ್ ಸರ್ ಇದ್ರಲ್ಲೆಲ್ಲ ಜಾಸ್ತಿ ಇದೆಯಾ ಪ್ರೋಟೀನ್ಸ್ ವಿಟಮಿನ್ಸ್? ಹೌದು ಮೇಡಮ್, ಇದೆಲ್ಲ ಇದಕ್ಕೆ ಹೋಗ್ತದೆ ಎಲ್ಲ. ಏನಿದು ಇದರಲ್ಲಿ ಮೆಡಿಸನ್ಗೆ, ಸೋಪ್ಗೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಈಗ. ಹೌದಾ? ಹೌದು. ಇವಾಗ ಜನ ಹಲಸು ಕೃಷಿ ಮಾಡ್ಬೇಕಂತ ಇರ್ತಾರಲ್ಲ, ಹೌದು, ಕೃಷಿ ಮಾಡೋರೆಲ್ಲ ಇದಾಗೆ. ಬೇರೆ ಇನ್ಯಾವ್ದಿದೆ ಸರ್ ಇದು ವೆರೈಟಿ? ಹಲಸು ಯಾವುದು? ಹಲಸು ಹಲಸು ಹಲಸಲ್ಲಿ ಇದು ಡೆಂಗ್ಸೂರಿ ಅಂತ ಇದೆ, ರೆಡ್. ಇದು ಇದೇನಿದು? ಇಲ್ಲಿದೆ ನೋಡಿ, ಡೆನ್ಸೂರಿಯಾ. ಹೌದು. ಓಕೆ. ಇದೇ ತರ ಪ್ಲಾಂಟ್ ಪೂರ್ತಿ ಹೆಣ್ಣು. ಇದ್ರಲ್ಲೂ ಸೊಲೆ ಕಮ್ಮಿ. ಇದ್ರಲ್ಲೂ ಸಹ ನೋಡಿದ್ರೆ ಗೊತ್ತಾಗ್ತಾ ಇದೆ. ಕೆಂಪು ಹಲಸು ಪೂರ್ತಿ. ಇದು ಎಷ್ಟು ವರ್ಷಕ್ಕೆ ಹಣ್ಣು ಬಿಡುತ್ತೆ ಮೇಡಮ್? ಎಲ್ಲ 3 years ಗ್ರಾಫ್ಟೆಡ್. 3 ವರ್ಷಕ್ಕೆ ಇದು ಹಣ್ಣು ಬಿಡುತ್ತೆ. ಆಮೇಲೆ ಇದು ಪೂರ್ತಿ ರೆಡ್ ಚಕ್ಕೋತ. ಈ ಹಣ್ಣು ಚಕ್ಕೋತ ಕಾಯಿ ಮೇಲ್ಗಡೆನೂ ರೆಡ್ಡೇ ಬರ್ತದೆ, ಒಳಗಡೆನೂ ರೆಡ್ಡೇ ಇರುತ್ತೆ. ರೆಡ್ ಚಕ್ಕೋತ. ಅದು ಇದು ಎಲ್ಲ ಹೊಸ ವೆರೈಟಿ ಅಂತ ಅನ್ಸುತ್ತೆ. ಅದು ಜಬುಟಿ ಕಬಾ ಅಂತ. ಆ ಜಬುಟಿ ಕಬಾ ಅಲ್ಲಿ ದೊಡ್ಡ ಪ್ಲಾಂಟ್ ಇದೆ, ಕಾಯಿ ಬಿಟ್ಟಿರೋದು ತೋರಿಸ್ತೀನಿ. ಅದು ಹೌದಾ? ಇದು ಜಬುಟಿ ಕಬಾ. ಇದು ಕೂಡ ಚೈನೀಸ್ ತಳಿನೇ. ಹೌದು, ಚೈನೀಸ್ ತಳಿ. ಆಮೇಲೆ ಅದು ಜಪಾನೀಸ್ ಗೋವಾ, ಒಂದು ಸೀಡ್ ಇರಲ್ಲ ಅದರಲ್ಲಿ. ಅದು ಗೋವಾ. ರೆಡ್ ಡೈಮಂಡ್ ಗೋವಾ. ಅದು ಜಪಾನೀಸ್. ಸರ್ ಇದೆಲ್ಲ ಸಿಗ್ತಾ ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಹೌದು ಮೇಡಮ್, ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ನಾವೇ ಗಿಡ ಕೊಟ್ಟಿದೀವಿ. ಅಲ್ಲ, ಜನ ತಿನ್ಲಿಕ್ಕೆ ಸಿಗ್ತಾ ಇದೆಯಾ? ತಿನ್ಲಿಕ್ಕೆ ಸಿಗ್ತಾ ಇದೆ. ಹೌದು. ಅದೇ ನೀವ್ ಹೇಳ್ದಂಗೆ ಒಳ್ಳೆ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಗಳಲ್ಲಿ ಹೋಗ್ಬೇಕು ಸದ್ಯಕ್ಕೆ. ಈಗ ಇದು ಎಕ್ಸ್ಪ್ಲೋರ್ ಆಗ್ತಾ ಇದೆ ಈ ತಳಿಗಳೆಲ್ಲ. ಹೌದು ಮೇಡಮ್. ಆಮೇಲೆ ಇದು ನಮ್ಮ ಇದರಲ್ಲಿ ಬರುವಂತದ್ದು ಆಪಲ್, ಇದು HR99 ಅಂತ. ನಮ್ ಬಿಸಿಲಲ್ಲಿ ಕೆಲವು ರೈತರೆಲ್ಲ ಹಾಕ್ತಾರೆ. HR99 ಇತ್ತೀಚಿನ ದಿನದಲ್ಲಿ ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ. ಹೌದು ಮೇಡಮ್, ಎಲ್ಲ ನನ್ನ ಹತ್ರ ಇದೆ. ಇದ್ರದ್ದು ಪ್ಲಾಂಟ್ ಫೋಟೋ ಇದೆ ನಮ್ಮ ತೋಟ. ನನ್ನ ಹತ್ರ ಕಸ್ಟಮರ್ ತಗೊಂಡೋಗಿ ಹಾಕಿ ಫೋಟೋ ಸರ್ ಇಳುವರಿ ಬಂದಿದೆ ಅನ್ನೋದು ಎಲ್ಲಾ ತರನು ಇದೆ. ಅದು ಇದೆ. ಮತ್ತೆ ಇನ್ನೊಂದು ಮಿರಾಕಲ್, ಇದು ಮಿಲ್ಕ್ ಇದೆ. ಅವೆಲ್ಲ ಬಂದಿರೋವೇ ಇದೆ. ಸರಿ. ಇದ್ರಲ್ಲಿ ಜಾಕ್ ಫ್ರೂಟ್ ಅಲ್ಲಿ ಇನ್ನು ಎಷ್ಟು ವೆರೈಟೀಸ್ ಇದೆ ಸರ್? ಜಾಕ್ ಫ್ರೂಟ್ ಮೇಡಮ್, ಇದು ಸಿಂಧೂರ್ ಜಾಕ್ ಫ್ರೂಟ್, ಸೇಮ್ ಇದೆ ತರ. ಗೊತ್ತಿದೆ, ಸಿಂಧೂರ್ ಜಾಕ್. ಇದು ಯಾವುದು ಸರ್? ಇದು ಇದಲ್ಲ ಮೇಡಮ್, ಇದು ಫಾರೆಸ್ಟ್ ಬ್ಲೂಮ್. ಇದು ಯಾವುದು ಜಾಕ್ ಫ್ರೂಟ್? ಇದು ಯಾವುದು? ಅದು ಡೆಂಗ್ಸೂರಿ ಅಂತಾನೆ ಮೇಡಮ್. ಓಕೆ. ಆಮೇಲೆ ಇದು ಮ್ಯಾಂಗೋಸ್ಟಿನ್ ದೊಡ್ಡ ನೋಡ್ರ, ಇಲ್ಲಿ ಚಿಕ್ಕದು. ಆಮೇಲೆ ರಾಂಬುಟಾನು. ಆಮೇಲೆ ಇದು ಮಾವು, ಕೊಲ್ಹಾಪುರಿ ಮ್ಯಾಂಗೋ. ಇದರಲ್ಲಿ ವಾಟೆ ಇರೋದೇ ಇಲ್ಲ, ಸೀಡೆ ಇರಲ್ಲ, ಇದೇ ಇರುತ್ತೆ. ಎಣ್ಣೆ. ಕುಡುಮು ಕಲಾಪುಡಿ ಮ್ಯಾಂಗೋ, ಸೀಡೆ ಇರಲ್ಲ, ಪೂರ್ತಿ ಎಣ್ಣೆ ಇರುತ್ತದೆ ಇದು. ಆಮೇಲೆ ಇದು ಎಷ್ಟು ದಿವಸಕ್ಕೆ ಇದು ಮೇಡಮ್? 3 years ಎಲ್ಲ, ಪ್ರತಿಯೊಂದು ಪ್ಲಾಂಟ್ 3 years ಎಲ್ಲ ಗ್ರಾಫ್ಟೆಡ್. 3 ವರ್ಷಕ್ಕೆ ಕಾಯಿ ಬಿಡೋದು ಇದೆಲ್ಲಾನು. ಆಮೇಲೆ ಇದು ವಿಯೆಟ್ನಾಂ ಸೂಪರ್ ಅರ್ಲಿ. ವಿಯೆಟ್ನಾಂ ಸೂಪರ್ ಅರ್ಲಿ, ಅದೇ ಬೇಗ ಕಾಯಿ ಬಿಡುತ್ತೆ ಅಂತ ಹೇಳಿದ್ರಲ್ವಾ? ಅದು ಹೌದು. ಆಮೇಲೆ ಇದು ಸ್ಯಾಂಟಲ್, ಈ ತರ ಸ್ಯಾಂಟೋಲ್. ಇವೆಲ್ಲ ಎಕ್ಸ್ಪೆಷಲ್. ಇದೆಲ್ಲ ತಿನ್ನೋದ್ರಿಂದ ಏನು ಅನುಕೂಲ ಅಂತ ಮೇಡಮ್? ಇದೆಲ್ಲ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ಸ್, ಈ ಕೂದಲು ಉದುರೋದು, ಮಖದಲ್ಲೆಲ್ಲ ಇದಾಗೋದು, ಮತ್ತೆ ಕಾಯಿಲೆ ಬರ್ದಿಲ್ಲಂಗೆ, ಕ್ಯಾನ್ಸರ್ ಪಾನ್ಸರ್ ಅದೆಲ್ಲ ತಡೀತವೆ. ಇವೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ. ಹೌದು. ಸರಿ ಸರ್, ಆಯ್ತು. ಇದೆಲ್ಲಾನು ಎಷ್ಟು ದಿವಸದ ಮೇಡಮ್? ಇದೆಲ್ಲ 3 years. ಇವೆಲ್ಲ ನೀವು ಯಾವ ತರ ಪ್ಲಾಂಟ್ ಚಾರ್ಜ್ ಮಾಡ್ತೀರಾ? ಎಷ್ಟು ಚಾರ್ಜ್ ಮಾಡ್ತೀರಾ ಮೇಡಮ್? ಇವೆಲ್ಲ ಬಂದು 600 rupees. ಇದು ಗ್ರಾಫ್ಟೆಡ್ ಆಗಿರೋವು, ಸೀಡ್ಲಿಂಗ್ ಇದೆ. ಇದೆಲ್ಲ ಎಷ್ಟು ದಿನದ್ದು ಸಸಿ ಇದು ಮೇಡಮ್? ಇದೆಲ್ಲ 1 year ಗಿಡ. ಅವಾಗೆ ಇದು 1 year ಗಿಡ, 1 year ಪ್ಲಾಂಟ್. ಸರಿ ಸರಿ. ಆಮೇಲೆ ಇದು ಕಾಯಿ ಬಿಟ್ಟಿದೆ. ಅದೇನೇನೆ ಗ್ರೀನ್ ಆಪಲ್. ಇದು ಅಲ್ಲಿ ರೆಡ್ ಆಪಲ್ ನೋಡಿದ್ರ, ಇದು ಗ್ರೀನ್ ಆಪಲ್ ಪೂರ್ತಿ. ಗ್ರೀನ್ ಆಪಲ್ ಇದೆಲ್ಲ ಆಲ್ರೆಡಿ ನೋಡಿ, ಇನ್ನ ಚಿಕ್ಕ ಗಿಡ ಕಾಯಿ ಬಿಡ್ತಾ ಇದೆ. ಇದು ಎಷ್ಟು ದಿನದ ಗಿಡ ಇದು ಮೇಡಮ್? ಇದು ಇನ್ನ ಬರೀ 6 ತಿಂಗಳ ಗಿಡ. 6 ತಿಂಗಳ ಗಿಡ, 6 ತಿಂಗಳಿಗೆ ಕಾಯಿ ಬಿಟ್ಬಿಟ್ಟಿದ್ಯಾ? ಹೌದು, 6 month ಪ್ಲಾಂಟ್. ಆಮೇಲೆ ಸಪೋಟ ನೋಡಿ, ಇದ್ರಾಗೆಲ್ಲ ದೊಡ್ಡ ಗಿಡ, ಇದು ಕಾಯಿ ಬಿಟ್ಟಿದೆ. ಸಪೋಟ. ಓಕೆ, ಕಾಯಿ. ಆಮೇಲೆ ಅಲ್ಲಿ ತೋರ್ಸೋದ್ನಲ್ಲ ಜಬುಟಿಕಾ ಅಂತ ನೋಡಿ, ಇದ್ರಲ್ಲೆಲ್ಲ ಕಾಯಿ ಇದೆ. ಇದೆಲ್ಲ ಸೇಲ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. 45,000 ಪ್ಲಾಂಟ್ ಇದು ಸೇಲ್ ಆಗಿ ಹೋಗಿದೆ. ಇದು 45,000 ಇದು ಪ್ಲಾಂಟ್? ಹೌದು, ಸೇಲ್ ಮಾಡ್ಬಿಟ್ಟಿದೀವಿ. ಆಮೇಲೆ ಇದು ಒಬ್ಯೂ ಇದ್ರಲ್ಲೂ ಕಾಯಿ ಇದೆ ನೋಡಿ. ಕಾಯಿ ಏನಿದು ಗಿಡ? ಕಾಯಿ ಮೇಡಮ್, ಒಬ್ಯೂ ಇದು ಸೇಮ್ ಸಪೋಟ ತರ, ಅಂದ್ರೆ ಫುಲ್ ಸ್ವೀಟ್ ಬರ್ತದೆ. ಅದಕ್ಕಿನ್ನ ಸಪೋಟ ಬಂದು ನಾರ್ಮಲ್ ಸೈಜ್ ಬಂದ್ರೆ ಇದೇನಿಲ್ಲ ಅಂದ್ರೆ ಈ ಸೈಜ್ ಬರ್ತದೆ. ಅಲ್ಲಿ ಕವರ್ ಅಲ್ಲಿ ಕಟ್ಟಿದೀವಿ. ಹೌದು ಮೇಡಮ್, ಅಲ್ಲಿ ಕವರ್ ಅಲ್ಲೆಲ್ಲ ಕಟ್ಟಿಟ್ಟಿದೀವಿ. ಎಣ್ಣೆ ಅದೇ ಪೂರ್ತಿ ಎಣ್ಣಾಗಿದೆ. ಕವರ್ ಕಟ್ಟಿಟ್ಬಿಟ್ಟಿದೀವಿ, ಯಾರನ್ನ ಬೇರೆ ಕಿತ್ತು ಬಿಡ್ತಾರೆ ಅಂತ. ಹೌದಾ? ಅದೇ ತೋರ್ಸ್ಲಿಕ್ಕೆ ಡೆಮೋ. ಇದು ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳಿದ್ರೆ ಸರ್, ತಗೊಂಡಿದ್ದಾರೆ ಆಲ್ರೆಡಿ. ಅಂದ್ರೆ ಏನ್ ಸರ್ ಇದು 45,000 ಅಂತ ಹೇಳ್ತಿದ್ರ? ಏನು ಸ್ಪೆಷಲ್ ಏನಿದ್ರದ್ದು? ಸ್ಪೆಷಲ್ ಮೇಡಮ್, ಇದು ಬಂದು ಕೆಜಿ ಬರೇ 100 ಗ್ರಾಮ್ ಒಂದೇ 800 rupees ಇದೆ. 100 ಗ್ರಾಮು 800 rupees ಇದು? ಓಹೋ,
100 ಸರ್ ಗ್ರಾಮ್ ನಿಮ್ಗೆ ಇವೆಲ್ಲ ಈ ತಳಿಲಿ ಹೇಗ್ ಸಿಗುತ್ತೆ? ಮೇಡಮ್ ನಮ್ಗೆ ಇದೆಲ್ಲ ತಳಿ ಹಿಂಗೆ ನಾವು ಕೃಷಿ ಇದು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದಾಗ ಎಲ್ಲ ಹೇಳೋರು ನಮ್ಗೆ. ಹಾ ಹಾ ಅವಾಗ ನೋಡ್ಬಿಟ್ಟು ನಾವು ಈ ತರ ತರ್ಸ್ಬೇಕು ನಾವು ಒಂದೊಂದು ಅಂದ್ಬಿಟ್ಟು ಮಾಡಿರೋದು. ಒಳ್ಳೆ ಪ್ರಯತ್ನ ಸರ್. ಬರೀ ಚೈನಾದವರೇ ಅಲ್ಲ ನಮ್ಮ ಇಂಡಿಯಾದವರು ಕರ್ನಾಟಕದವರು ಸಹ ಎಲ್ಲಾ ರೀತಿಯಾದಂತಹ ಹಣ್ಣುಗಳನ್ನ ಟೇಸ್ಟ್ ಮಾಡ್ಬೇಕು, ಬೆಳಿಬೇಕು. ಹೌದು. ಈ ಸ್ವೀಟ್ ಲೆಮನ್ ಇದು ಪೂರ್ತಿ ಕಾಯಿಗಳು ಇದಾವೆ ಇದರಲ್ಲಿ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅನ್ಸುತ್ತೆ. ಡಿಮ್ಯಾಂಡ್ ಜಾಸ್ತಿ ಮೇಡಮ್. ಹೌದು, ಸ್ವೀಟ್ ಲೆಮನ್ ಗೆ ಎಲ್ಲ ಜನ ಬಂದು ಕೇಳ್ತಾನೆ ಸ್ವೀಟ್ ಲೆಮನ್ ಕೇಳ್ತಿದ್ದಾರೆ. ಹೌದು. ಇದು ಬಂದು ಬ್ಲೂಬೆರಿ ಪ್ಲಾಂಟ್. ಇದು ಬ್ಲೂಬೆರಿ. ಅದು ಬನಾನಾ ಸಪೋಟೋ. ಈ ಬ್ಲೂಬೆರಿ ಎಲ್ಲ ಹೇಗೆ ಸರ್? ಇದು ಮೇಂಟೆನೆನ್ಸ್ ಎಲ್ಲ ಸೇಮ್ ನಾವು ನಾರ್ಮಲ್ ಆಗಿ ಮೇಡಮ್ ಸೆಮಿಸೈಡ್ ಪ್ರತಿಯೊಂದು ಈ ಪ್ಲಾಂಟ್ ಎಲ್ಲ ಸೆಮಿಸೈಡ್ ಹಾಕ್ಬೇಕು. ನಾನು ಏನು ಎಕ್ಸಾಟಿಕ್ ಫ್ರೂಟ್ಸ್ ಹೇಳಿದ್ನೋ ಎಲ್ಲ ಪೂರ್ತಿ ಸೆಮಿಸೈಡ್ ಅಲ್ಲೇ ಇರಬೇಕು. ಜಾಸ್ತಿ ಬಿಸಿಲಲ್ಲಿ ಹಾಕ್ಬಿಟ್ರೆ ಈ ಮಧುಗಿರಿ ಬಾಗೇಪಲ್ಲಿ ಅದ್ ಕಡೆ ವರ್ಕ್ ಆಗಲ್ಲ. ಜಾಸ್ತಿ ಬಿಸಿಲು ಇರ್ತದಲ್ಲ, ಬಂಡೆ. ಜಾಸ್ತಿ ಇದಕ್ಕೆ ಸ್ವಲ್ಪ ಸೂಕ್ಷ್ಮ ಇವೆಲ್ಲ. ಹೌದು ಮೇಡಮ್. ಗಿಡಗಳು ಅದಕ್ಕೆ ತಕ್ಕಾಗೆ ರೇಟು ಇದೆಯಲ್ಲ. ಹೌದು ಮೇಡಮ್. ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ, ನಮ್ಮ ರೈತರು ಯಾರಾದ್ರೂ ಸಂಪರ್ಕ ಮಾಡ್ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್. ಕಾಂಟ್ಯಾಕ್ಟ್ ನಂಬರ್ 73383995. ಅಂಜನಾದ್ರಿ ನರ್ಸರಿ. ನಿಮ್ದು ನರ್ಸರಿ ಇರೋದು ಎಲ್ಲಿ ಸರ್? ಸೋಲೂರು, ಹಾಸನ ಹೈವೇಲಿ. ಹಾಸನ ಹೈವೇನಲ್ಲಿ ಇದೆ. ಸೋಲೂರು. ಯಾರಾದ್ರೂ ನಿಮ್ಗೆ ಗಿಡ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೋಮ್ ಡೆಲಿವರಿ ಎಲ್ಲ ಮಾಡ್ತೀರಾ? ಹೋಮ್ ಡೆಲಿವರಿ ಮತ್ತೆ ಪ್ಲಾಂಟಿಂಗ್ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀರಾ? ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಇದೆ ನಿಮ್ದು? ಲ್ಯಾಂಡ್ಸ್ಕೇಪಿಂಗ್ ಇದೆ, ಸರಿ ಸರ್. ಪ್ಲಾಂಟಿಂಗ್ ಮಾಡ್ಕೊಡ್ತೀವಿ ಮತ್ತೆ ಮೇಂಟೆನೆನ್ಸ್ ಮಾಡ್ತೀವಿ. ತೋಟ ಡೆವಲಪ್ಮೆಂಟ್ ನಾವೇ ಮಾಡ್ಕೊಡ್ತೀರಾ? ಎಲ್ಲ ಮಾಡ್ತೀರಾ? ಓಕೆ. ಎಲ್ಲ ಮಾಹಿತಿಗೆ ನಿಮ್ ಸಂಪರ್ಕ ಮಾಡ್ಬೋದು. ಓಕೆ ಸರ್, ತುಂಬಾ ಧನ್ಯವಾದ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ಸ್ ಮೇಡಮ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.